ನವಿಲುಗರಿ ಉಡುಪು ನಟ ಕಿಶನ್ ಮತ್ತು ನಿವಿ ಕ್ಷಮೆಯಾಚನೆ. ಕರುನಾಡು ನಮ್ಮನ್ನ ಕ್ಷಮಿಸಬೇಕು ಅಂತ ಕಿಶನ್ ಮತ್ತು ನಿವಿ. ನವಿಲುಗರಿ ಉಡುಪು ನಟ ಕಿಶನ್ ಮತ್ತು ನಿವಿ ಕ್ಷಮೆಯಾಚನೆ. ಕರುನಾಡು ನಮ್ಮನ್ನ ಕ್ಷಮಿಸಬೇಕು ಎಂದ ಕಿಶನ್ ಮತ್ತು ನಿವೇದಿತಾ ಗೌಡ. ನವಿಲುಗರಿ ಉಡುಪನ್ನ ಧರಿಸಿ ಡ್ಯಾನ್ಸ್ ಮಾಡಿದ್ದ ಈ ಜೋಡಿ ನಿನ್ನೆ ಗರಿಗರಿ ಸುಂದರಿ ನಿವೇದಿತಾಗೆ ಕಾಡಿತ್ತು ನವಿಲುಗರಿ ರೀಲ್ಸ್. ವೈರಲ್ ಆಗಿದ್ದ ರೀಲ್ಸ್ ಭಾರಿ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ನಟ ಕಿಶನ್ ಮತ್ತು ನಟಿ ನಿವೇದಿತಾ ಗೌಡ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿತ್ತು. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ಈ ಒಂದು ದೂರು ದಾಖಲಾಗಿದ್ದು, ನವಿಲುಗರಿ ಬಳಸಿದ್ದಕ್ಕೆ ಅರಣ್ಯ ಇಲಾಖೆಗೆ ದೂರನ್ನ ನೀಡಿದ್ರು ದಿನೇಶ್. ಈಗ ಸ್ಪಷ್ಟನೆ ನೀಡಿ ಸಾರ್ವಜನಿಕವಾಗಿ ಇಬ್ಬರು ಕ್ಷಮೆಯಾಚನೆಯನ್ನ ಮಾಡಿರುವಂತದ್ದು. ನವಿಲುಗರಿ ಉಡುಪು ನಟ ಕಿಶನ್ ಮತ್ತು ನಿವೇದಿತಾ ಕ್ಷಮೆಯಾಚಿಸಿದ್ದಾರೆ. ಕರುನಾಡು ನಮ್ಮನ್ನ ಕ್ಷಮಿಸಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ. ನವಿಲುಗರಿ ಉಡುಪನ್ನ ಧರಿಸಿ ಡ್ಯಾನ್ಸ್ ಮಾಡಿತ್ತು ಈ ಒಂದು ಜೋಡಿ. ನಿನ್ನೆ ಗರಿಗರಿ ಸುಂದರಿ ನಿವೇದಿತಾಗೆ ಕಾಡಿತ್ತು ನವಿಲುಗರಿ ರೀಲ್ಸ್. ಈ ಬಗ್ಗೆ ನಟ ಕಿಶನ್ ಕೂಡ ಕ್ಷಮೆಯನ್ನ ಕೇಳಿರುವಂತದ್ದು. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ನವಿಲುಗರಿ ಉಡುಪನ್ನ ನಾವು ಬಾಡಿಗೆಗೆ ಪಡೆದುಕೊಂಡಿದ್ವಿ. ಚಿಕ್ಕ ಮಕ್ಕಳು ಕೂಡ ಇಂತಹ ಉಡುಪನ್ನ ಧರಿಸಿ ಡ್ಯಾನ್ಸ್ ಮಾಡುವುದನ್ನ ಕೂಡ ನಾವು ನೋಡಿದ್ದೇವೆ. ಜೊತೆಗೆ ಧೂಪ ಹಾಕುವವರ ಕೈಯಲ್ಲೂ ಕೂಡ ನವಿಲುಗರಿ ಇರುತ್ತೆ. ಹಾಗಾಗಿ ಇದು ಅಪರಾಧ ಎಂಬ ವಿಷಯ ನಮಗೆ ತಿಳಿದಿರಲಿಲ್ಲ ಅಂತ ಕೂಡ ಅವರು ಮಾತನಾಡಿದ್ದಾರೆ. ನವಿಲುಗರಿ ಉಡುಪು ನಟ ಕಿಶನ್ ಮತ್ತು ನಿವಿ ಈಗ ಕ್ಷಮೆ ಕೇಳಿರುವಂತದ್ದು. ನಮಗೆ ನಿಯಮಗಳ ಅರಿವಿರಲಿಲ್ಲ ಅಂತ ಕಿಶನ್ ಸ್ಪಷ್ಟನೆ. ನವಿಲುಗರಿಯ ಉಡುಪನ್ನ ನಾವು ಬಾಡಿಗೆಗೆ ಪಡೆದಿದ್ದೇವೆ. ಹಿಂದೆ ಚಿಕ್ಕ ಮಕ್ಕಳು ಇಂತಹ ಉಡುಪನ್ನ ಧರಿಸಿ ಡ್ಯಾನ್ಸ್ ಮಾಡ್ತಾ ಇದ್ರು. ಧೂಪ ಹಾಕುವವರ ಕೈಯಲ್ಲೂ ಸಹ ನವಿಲುಗರಿ ಇರುತ್ತೆ. ಹೀಗಾಗಿ ಇದು ಅಪರಾಧ ಎಂಬ ವಿಷಯ ನಮಗೆ ತಿಳಿಯಲಿಲ್ಲ. ಶೂಟಿಂಗ್ ಆಗಿ ಕೊರಿಯೋಗ್ರಫಿ ತಂಡದಿಂದಲೇ ಈ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ನಾವು ಅದನ್ನ ಧರಿಸಿದ್ದೇವೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಿಶನ್. ವಿಷಯವಾಗಿ ಅರಣ್ಯ ಇಲಾಖೆಯಿಂದ ನೋಟಿಸ್ ಬಂದಿದೆ. ಈ ಕುರಿತಾಗಿ ನವಿಲುಗರಿ ಬಳಸಬಾರ್ದಿತ್ತು, ತಪ್ಪಾಯಿತು ಅಂತ ಕ್ಷಮೆಯನ್ನ ಕೇಳಿರುವಂತದ್ದು ನಟ ಕಿಶನ್. ಯಾಕೆ ಅಂದ್ರೆ ನಾವು ಅದನ್ನ ಫಸ್ಟ್ ಮಾಡಿದ್ದೆ. ಅದು ವಿ ವೆಂಟ್ ಟು ಅ ರೆಂಟಲ್ ಪ್ಲೇಸ್ ಅಂಡ್ ಆಸ್ಕ್ ದೆಮ್ ದಟ್ ಇದನ್ನ ಈ ಕೊಲಾಬ್ರೇಷನ್ ಕೊಡ್ತೀರಾ, ಬಿಕಾಸ್ ನಾವ್ ಯಾವ್ದನ್ನು ಪರ್ಸನಲ್ ಆಗಿ ತಗೊಂಬರಲ್ಲ. ಇಟ್ ಇಸ್ ಆಲ್ವೇಸ್ ಅ ಕೊಲಾಬ್ರೇಷನ್ ವಿತ್ ಅ ಲಾಟ್ ಆಫ್ ಟೀಮ್ಸ್. ಒನ್ ಟೀಮ್ ಅಲ್ಲ, ಪೇಂಟ್ ಟೀಮ್ ಇರ್ಬೋದು, ಅಥವಾ ಫೆದರ್ಸ್ ಟೀಮ್ ಇರ್ಬೋದು, ಅಥವಾ ಶೂಟಿಂಗ್ ಟೀಮ್ ಇರ್ಬೋದು, ಅಥವಾ ಲೊಕೇಶನ್ ಟೀಮ್ ಇರ್ಬೋದು, ಜ್ಯುವೆಲ್ರಿ ಟೀಮ್ ಇರ್ಬೋದು. ಸಾಕಷ್ಟು ಟೀಮ್ಸ್ ಜೊತೆಗೆ ಸೇರಿ ಮಾಡುವಂತ ವಿಡಿಯೋಸ್ ಇದು. ಸೊ ಎಸ್, ನಿಮ್ಮಂಗೆ ನಾನು ರೆಂಟ್ ಮಾಡಿದ್ದು. ಹಾಗಂತ ನಾನು ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಆಸ್ ಪರ್ ವೈಲ್ಡ್ ಲೈಫ್ 1972 ಆಕ್ಟ್, ಆನಿಮಲ್ಸ್ ನ ಪ್ರಿಸರ್ವ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ನಿನ್ನೆ ನಮಗೆ ಈ ನೋಟಿಸ್ ಬಂದಾಗ the whole team in the office has really helped us and really been sweet to us. Thank you so much, Manoj sir. Namge idna bits helidike that what can be the impact of it, and me being an influencer, I don't want to ತಪ್ಪಾಗಿ ಏನಾದ್ರು ಹಾಕಿ ಅಥವಾ ಟು ಬಿ ನೋನ್ ಫಾರ್ ದ ರಾಂಗ್ ರೀಸನ್ಸ್ ನನಗೆ ಇಷ್ಟ ಇಲ್ಲ. ಸೊ ವಿ ಹ್ಯಾವ್ ಟೋಟ್ಲಿ ಪುಲ್ಡ್ ದ ವಿಡಿಯೋ ಡೌನ್. ಯಾಕೆ ಅಂದ್ರೆ ಪೀಕಾಕ್ ಫೆದರ್ಸ್ ನ ರೆಂಟ್ ಮಾಡೋದು ಕೂಡ ಒಂದು ಕ್ರೈಮ್ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿಚ್ ವಿ ಆರ್ ನಾಟ್ ಅವೇರ್ ಅಬೌಟ್. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಎಲ್ಲೇ ಯೂಸ್ ಮಾಡಿದ್ರು ತುಂಬಾ ಹುಷಾರಾಗಿ ಯೂಸ್ ಮಾಡಿ. ಅಫ್ಕೋರ್ಸ್ ನಮ್ಗೆ ಗೊತ್ತು ನಿಮ್ ತಲೆಯಲ್ಲೆಲ್ಲ ಎಲ್ಲಾ ಕಡೆ ಸಿಕ್ಕುತ್ತೆ, ಅದನ್ನ ಎಲ್ ಬೇಕಾದ್ರೂ ಹೆರ್ಬೋದು. ದೇ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ let's try and preserve our animals, and let's try and preserve the forest, and let's